ಇನ್ನ ಕೆಳಗಡೆ ಲ್ಯಾಂಡ್ ಆಗಿಲ್ಲ. ಮೇಲೆ ಇವಾಗ ಎಲ್ಲ ಹೇಳಿದ್ರು ಅಕ್ಕ ಸಕದ ಒಂದೇ ಡೈಲಾಗ್ ಅಲ್ಲಿ ಫೇಮಸ್ ಆಗಿದ್ದು ಕಂಕಟ್ ಮಾಡ್ತಾ ಇದೆಯಾ ಈರುಳ್ಳಿನ? ಸೌಮ್ಯಂಗ್ ರಾತ್ರಿಗೆ ಅವಳಿಗೂ ಅವ್ರ ಯಜಮಾನ ಚಿತ್ರಾನ್ನ ಮಾಡ್ತಾರೆ, ಅದಕ್ಕೆ ನೋಡಿ ಚಿತ್ರಾನ್ನಕ್ಕೆ ಈರುಳ್ಳಿ ಕಟ್ ಮಾಡಿದೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಅಪ್ಪು ಅಚ್ಚರೋದ್ರಿಂದ ಒಂದು ಪ್ರಮೋಷನ್ ಏನೋ ಬಂತು. ನನ್ನ ಮಗ 9 ಗಂಟೆಗೆ ಹೋಗೋಣ ಅಂತ ಹೇಳಿ 9 ಗಂಟೆ ಆದ್ರು ಗೈಸ್. 9 ಗಂಟೆಗೆ ಇವನು ಹಿಂಗೆ ಅವನೇ. ಅದ್ರಲ್ಲಿ ನಮ್ಮ ಈ ಸಿದ್ಧಾರ್ಥ ಅವ್ರಿಗೆ ಸಿದ್ಧಾರ್ಥ ಅವ್ರಿಗೆ ಯಾವ ಆಗ್ಬೇಕಂತ ನಂದಿನಿದು ಸರ್ ಗೈಸ್. ನಂದಿನಿ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ಆಕ್ಚುಲಿ ಈ ನನ್ನ ಮಗ ಬಾಯಿ ತೆಗೆದು ಬರೀ ಅಲ್ಕ ಮತ್ತೆ ಮಾತಾಡೋದು. ಇಲ್ಲ ಗೈಸ್, ಸಿದ್ಧಾರ್ಥ ಹೇಳ್ಕಳ್ಸೋಣ ಅವ್ನಿಗೆ ನಂದಿನಿದೇ ಆಲ್ಬೇಕು. ಸಾರಿ, ನಂದಿನಿ ಆಲೇಬೇಕಂತ. ಅದು ಆರೆಂಜ್ ಪ್ಯಾಕೆಟ್ ಬೇಕು. ನಂದಿನಿ ಅವನ್ನ ತೋರಿಸ್ತೀನಿ. ಅವನಿವತ್ತು ಕಾಫಿ ಮಾಡ್ಬೇಕು ಅಂತೇಳಿ ನಂದಿನಿ ಹಾಲೇ ಬೇಕಂತ. ಇನ್ನೆಂತವ್ರು ಇದ್ಬಿಟ್ರೆ ಉದ್ದಾರ. ಅದೆಲ್ಲ ಕಲ್ಸಿದ್ ನೀವೇ ಕಣ. ನಾವ ನಿಮ್ಮಿಂದನೇ ನಾನು ಹಿಂಗೆ ಆಗಿರೋದು. ನಮ್ಮಮ್ಮ ಅವತ್ತು ಹೇಳಿದ್ದು ನಿನ್ನ ಮಕ್ಕಳು ಸಹವಾಸ ಮಾಡಬೇಡ. ದರ್ಶು, ನೀನ್ ಇಷ್ಟೊತ್ತು ಹೇಳ್ದೆ ಗೊತ್ತಾ, ಎಲ್ಲ ಕಟ್ಟವೆಲ್ಲ. ಪಾಪ ಹಾಲು ತರಕ್ಕೆ ಇನ್ನೊಟ್ಟು ಹೋಗ್ತಿದ್ದಂತ ಯಾರೋ ಗೊತ್ತಿದೆ. ಒಳ್ಳೇದಾಗ್ಲಿ ಮಾಸ ನಿನಗೆ. ಅವ್ರ ಮನೇಲಿ ಯಾವ್ದೋ ಒಂದು ಹೆಣ್ಮಗನ್ ಮಡಿಕೊಂಡವ್ರೆ. ಇದೆ ಅದು ಅಲ್ವೇನಾ? ಇನ್ಮೇಲೆ ಏನೇಳ ಅದು ಬೇರೆ. ನಾನೇನಂದ್ ಹೇಳಿ ಇವಾಗ. ಇದೇ ನಮ್ಮ ಅಪ್ಪ ಅವರ. ಕಟ್ ಮಾಡ್ತೀನಿ ನೋಡು. ಇರೋದ್ ನೋಡ್ಕೊಳ್ಳಿ. ನೆಟ್ಟಿಗೆ ಹೇಳಿದ್ರೆ ಹೋಗ್ಬಿಡ್ತೀಯ. ಇವೆಲ್ಲ ಬೇಕಾ ನಿನ್ಗೆ? ಬಾಟಿ ಕುಡಿ. ಅಂಡ್ ಗೈಸ್, ಇದು ಸಿದ್ಧಾರ್ಥ್ ಪ್ರಮೋಷನ್ ಏನೇ ಇದ್ರೆ ಎಲ್ಲ ಇಲ್ಲೆಲ್ಲ ಬರ್ದಿರ್ಕೋಣ. ಎಲ್ಲ ಕ್ಲೀನ್ ಮಾಡಿಲ್ಲ. ಇಲ್ಲೊಂಥರ ಲವರ್ ಬಾಯ್ ಇವ್ರಂದ್ರೆ, ಇನ್ನೊಂದು ಲವರ್ ಬಾಯ್. ಅದೇ ಸರ್, ಎಷ್ಟು ಹುಡುಗಿ ಜೊತೆ ಮಾತಾಡ್ತೀಯಲ್ಲ? ಬೆಳಗ್ಗೆ ಆದ್ರೆ ಒಂದ್ ಹುಡುಗಿ ಜೊತೆ, ಇವಾಗ ಆದ್ರೆ ಇನ್ನೊಬ್ರು. ಹುಡುಗಿನ ಇಷ್ಟ ಗಂಟೆ ವಿಡಿಯೋ ಕಾಲ್ ಮಾತಾಡ್ತಿಲ್ಲ. ಯಾರ ಜೊತೆ ಮಾತಾಡ್ತೀವಿ? ವಿಡಿಯೋ ಕಾಲಲ್ಲಿ ನೀನ್ ಮಾತಾಡಿಲ್ಲ. ವಿಡಿಯೋ ಕಾಲ್ ಮಾಡಿ ಒಂದ್ ನಿಮಿಷ ತಡೀನಿ. ವಿಡಿಯೋ ಕಾಲಲ್ಲಿ ಮಾತಾಡಿಲ್ಲ ಹುಡುಗಿ ಹತ್ರ. ಮಾತಾಡಿದೆ ಇಷ್ಟ ತನಕ ವಿಡಿಯೋ ಕಾಲ್ ಮಾತಾಡಿ, ಇವಾಗ ಫೋನ್ ಮಾತಾಡ್ತೀವಿ. ಏನಪ್ಪ ಇವರು ಇನ್ನೊಂಥರ ಲವರ್ ಬಾಯ್ ಇವರು. ಅಲ್ಲ ಮಚ್ಚ, ಹೆಂಗಿದೆ ಲವರ್ ಬಾಯ್ ನಾನು. ಈ ಡವ್ ಸಾಕು. ಹೆಂಗಿದ್ದೀರಾ? ಸೂಪರ್. ಆಫ್ಟರ್ ಅ ಲಾಂಗ್ ಟೈಮ್. ಮೊನ್ನೆ ಸಿಕ್ಕಿದ್ವಿ, ಆದ್ರೂ ಕರೆಕ್ಟಾಗಿ ಮಾತಾಡಕ್ಕಾಗಿಲ್ಲ. ಕಲರ್ಸ್ ಪ್ರಮೋಷನ್ ಹೋಗಿದ್ರಲ್ಲ, ವಿವೇಕಾನಂದ ಅವರೇ. ಅಕ್ಕ ಇನ್ನೊಂದ್ಸಲ ಹೇಳು. ಸೌಮ್ಯಕ್ಕ ಇನ್ನೊಂದ್ಸಲ ಹೇಳು. ಇದು ಅಕ್ಕನ ವಿಡಿಯೋ ಯಾರು ನೋಡಿಲ್ಲ ಅಂತ ಅಂದ್ಬಿಟ್ಟು ಅದ್ ಕಾಣಿಸಲ್ಲ ಬಿಡ್ರಿ, ಬರೀ ಫೇಸ್ ಮಾತ್ರ ಕಾಣಿಸುತ್ತೆ. ಸಖತ್ತಾಗಿ ವಿಡಿಯೋ ಮಾಡಿದೀನಿ ಗೈಸ್ ನಾನು. ಅಕ್ಕ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾರೆ, ಒಂದ್ ಲೈಕ್ ಕೊಟ್ಟು ಕಮೆಂಟ್ ಹಾಕಲ್ಲ. ಅದಕ್ಕೆ ಈಗ ಎಲ್ಲಾರು ಕಮೆಂಟ್ ಹಾಕಿ, ಇಲ್ಲ ಕಮೆಂಟ್ ಹಾಕು ಅಕ್ಕ ಅಂತ. ನಿಮ್ಮಂತವ್ರು ಹೆಂಗಿರ್ಬೇಕಲ್ಲ. 9 ಗಂಟೆಗೆ ರೆಸಾರ್ಟ್ ಅಲ್ಲಿ ಇರ್ಬೇಕು ಪ್ರಮೋಷನ್ಗೆ ಅಂತ ಅಂದ್ರಿ. ಯಾವತ್ತು ಲೇಟ್ ಆಗೋದ್ರು ಲೇಟೆಸ್ಟ್ ಆಗೋದು. ಈ ಸೌಮ್ಯಕ್ಕಂದು ಗಂಗಕ್ಕಂದು ಏನಂತಂದ್ರೆ, ಏನ್ ಮಾಡ್ತಾರೆ ಮಚ್ಚ ಇವರು? ಬರಕ್ ಹೇಳಿರೋ ಟೈಮ್ ಬಿಟ್ಟು ಬರ್ದೇ ಇರೋ ಟೈಮ್ ಬರ್ತಾರೆ. ಇವತ್ತು ಬೇಗ ಬರಕ್ಕೆ ಹೇಳಿಲ್ಲ ಗೈಸ್, ಅಂದ್ರೆ ಬೇಗ ಬಂದವ್ರೆ. ಬೇಗ ಬನ್ನಿ ಅಂತ ನಾವ್ ಹೇಳೇ ಇಲ್ಲ. 9:00 ಲೊಕೇಶನ್ ಅಲ್ಲಿ ಇರ್ಬೇಕು. ಎಷ್ಟು ಟೈಮ್ ಇವಾಗ ನೋಡಿ? ನೋಡು
10 ಕಾಲು 10:30 ಅಕ್ಕ ಸಿಳತೆ ಅಕ್ಕ ಮನೆ ಹತ್ರ ಬಂದು 10 ನಿಮಿಷ ಆಯ್ತು ಗಂಗಕ್ಕ ಇನ್ನ ಕೆಳಗಡೆ ಲ್ಯಾಂಡ್ ಆಗಿಲ್ಲ ಫ್ಲೈಟ್ ಎಲ್ಲ ಅವ್ರಿಂದ ಡಿಬೋರ್ಡ್ ಆಗ್ತಿದೆ ಅವರು. ಅಕ್ಕ ಸೌಮ್ಯಕ್ಕ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿ, ತಿಳಿಸಿ ಅವ್ರನ್ನ ಬೇಗ ಕೇಳಿ, ಕಾಲ್ ಮಾಡ್ರಿ ಒಂದ್ಸಲ. ಅವ್ರು ತುಂಬಾ ಚೆನ್ನಾಗಿ ರೆಡಿ ಆಗಿ ಬರ್ತಾರೆ, ಸೊ ನಾವು ವೇಟ್ ಮಾಡ್ಬೇಕು. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಲೇಟೆಸ್ಟ್ ಆಗಿ ಬರ್ತಾರೆ, ಅವ್ರದೇ ಒಂದು ವೈಬ್ ತಗೋ ಬರ್ತಾರೆ. ವೈಬ್ ಕ್ರೇಜಿ ವೈಬ್. ನನ್ಗಂತೂ ಅವ್ ಅಕ್ಕ ಮಾತಾಡೋದು ಸಿಕ್ಕಾಬೇಡ ಇಷ್ಟ ಅಪ್ಪ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಗೈಸ್ ಅಕ್ಕ ಅಕ್ಕ ನೀನೇ ಈ ಕಡೆ ಬರ್ತೀನಿ. ನಿಮ್ಗೋಸ್ಕರ ಯಾರ ರೇಂಜಿಗೆ ವೇಟಿಂಗ್ ಅಂದ್ರೆ ಹೇಳಿ ಆಯ್ತು. ಮೇಲೆ ಇವತ್ತೇ ಎಲ್ಲ ಹೇಳಿದ್ರು ಅಕ್ಕ ಸಕದ ರೆಡಿಯಾಗಿ ಬರ್ತಾರೆ ಅಂತ ಅನ್ಬಿಟ್ಟು ಕ್ಯಾಮ್ರಾಗಳು ಓಪನ್ ಆಗೈತೆ ನೋಡುವ. ನೀವೆಲ್ಲ ಯಾರು ರೆಡಿ? ಬನ್ನಿ ಆಯ್ತು. ನೀನ್ ಮುಂದೆ ಹೋಗೋ. ದಚ್ಚು ಇದೀನಿ, ನ್ಯಾಯನ ದಚ್ಚು, ನಂದು ಸುನಿಲ್ದು ಫ್ರೆಂಡ್ ಅಷ್ಟೇ ದಚ್ಚು. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. ಸುಮ್ಮನೆ ಒಂದು ಹೆಣ್ಮಗು ಜೀವನ ಹಾಳು ಮಾಡಬೇಡ. ಇವಾಗ ನಾನು ಇದನ್ನ ಏನಾದ ನೀನೇ ಮಚ್ಚ, ನೀನೇ ಏನೋ ಮಾಡಿರ್ತೆ ಕಣಲ್ಲ ಒಳಗಡೆ. ರೀಚ್ ಆಗೋದೇನೋ ಆದ್ವಿ ಗೈಸ್. ಇಲ್ಲಿ ನೋಡಿ ಸರ್ ಸೈಕ್ ನಮ್ಮ ಮನೆ ಚಿಂಟುಗ ಇದೇ ತರ ಚೇನೆ ಹಾಕಿ ಗೈಸ್. ಆಕ್ಚುಲಿ ಇಲ್ಲೂ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ದಾರೆ, ಬಟ್ ಇನ್ನೂ ಒಂದ್ ಸ್ವಲ್ಪ ಹೊತ್ತು. ಇದು ಲೋಕಿ ಈ ಡೈಲಾಗ್ ಆಡೋನ್ ಗೊತ್ತಾ, ಗೊತ್ತು ನೋಟ ನಿನ್ಗೇನು ಗೊತ್ತು ನಿಮ್ನ ಇಲ್ಲಿ ಆ ಸೈಕಲ್ ನೀವು ಆಡ್ಕೊಳ್ರಿ ವಿಡಿಯೋ. ಏನ ಅಕ್ಕ ಯಾವ್ದು ಏನು ಆಗಲ್ಲ, ಮತ್ ಫನ್ ವರ್ಲ್ಡ್ ಆಡ್ತಿದ್ವಲ್ಲ ಹಂಗ ಆಡ್ತಾನೆ ಗಾನಕ್ಕೆ. ಅದನ್ನ ಆಡ್ಬೇಕಕ್ಕ. ಸಿದ್ದು ಆಡ್ತಾನಲ್ಲ ಮಚ್ಚ. ಚಾನ್ಸ್ ಇಲ್ಲ, ನಾನು ಯಾವ್ದು ಗೇಮ್ ಮಾಡಲ್ಲ. ಅದು ಇದೇನದು, ಇದು ಯಾವ್ದು ಸೈಕಲ್ ಐತಲ್ಲೋ, ಸೈಕಲ್ ಇದೆ ಮತ್ತೆ ಸ್ವಿಂಗ್ ಆಡ್ಬೇಕು. ಸುಮ್ನೆ ನಡ್ಕೊ. ಅಕ್ಕನ ಬ್ಯಾಗಲ್ಲಿ ಇಡಕ್ಕೆ, ಅಕ್ಕ ಬ್ಯಾಗ್ ದೊಡ್ಡದ ಎತ್ಕೊ ಬಂದೈತೆ. ಅಕ್ಕ ಏನಿಟ್ಟಿದ್ಯಾ ಬ್ಯಾಗಲ್ಲಿ? ನೋಡಲ್ಲಿ ಇಲ್ಲ ಇಷ್ಟೊಂದು ಏನೇನೈತಿ ಇಲ್ಲಿ? ಮೇಕಪ್ ಸೆಟ್. ಇದು ಮೇಕಪ್ ಸೆಟ್ ತಾನೇ ಇದು. ಸ್ಪೆಟ್ ಇದು ಮೇಕಪ್ ಸೆಟ್ ತಗೊಳಪ್ಪ, ಇಕ್ಕಳಪ್ಪ. ಏ ವಾಲೆಟ್ ಜಾಬ್ ಹಾಕೊಳ್ರಲ್ಲ, ಪವರ್ ಬ್ಯಾಂಕ್ ಇಡ್ರಿ ಸಾಕು. ಹೌದಾ? ವಾಲೆಟ್ ಜೇಬ್ಗೆ ಹಾಕೊಂಡು ಕೀ ಕೊಡ್ರಿ ಬೇಕಾದ್ರೆ. ಇಲ್ಲ ಇಲ್ಲಿ ಏನಕ್ಕಿದ್ಯಾ? ಕಾಸು ಇಕ್ಕಿದ್ಯಾ? ಕಾಸಿರಲ್ಲ. ಹುಡುಗಿ ಫೋಟೋ ಇರುತ್ತೆ ನೋಡಿ. ಕಾಸಿರಲ್ಲ ಬಿಡಕ್ಕ. ಕಬೋರ್ಡ್ ಕೀ ಅಪ್ಪು ಅದರ್ ಸಿಕ್ತು. ಅಕ್ಕ ಫೋಟೋ ತರ್ಸಕ್ಕ. ಅಕ್ಕ ಅಪ್ಪು ಫೋಟೋ ತರ್ಸೋದಿಲ್ಲ. ಏಯ್ ಇರೋ ಮಚ್ಚಲ್ಲಿ ತರ್ಸ್ ಗೈಸ್. ಅಪ್ಪು ಗೈಸ್, ಅಪ್ಪು ಹಚ್ಚೋರ್ ಅವರ ಫೋಟೋ. ಈ ಫಿಗರ್ ಅದು ಚಿಕ್ಕ ಅಪ್ಪು ಆಚಾರ್ ಅವರು 2002 ಅವ್ರ ಫೇಸ್ ನೋಡ್ಕೊಳ್ಳಿ ಒಂದು ಸಿಕ್ತು ಆಧಾರು. ಅಯ್ಯೋ ನಾನೇ ಮಾಡ್ಕೊಂಡಿದ್ದು ಗೈಸ್. ಇದು ಇನ್ನೊಂದು ಫೇಕ್ ಆಧಾರ್. ಇಲ್ಲ ಮಚ್ಚ, ಇವಾಗ್ಲೇ ಕರ್ರಾಗಿದ್ಯಲ್ಲ ನೋಡಿ ಗೈಸ್, ನನ್ನ ಅಸಿಸ್ಟೆಂಟ್ ಬ್ಯಾಗ್ ಹೆಂಗ್ ಹಿಡ್ಕೊಂಡಿದ್ದೆ. ಆಯ್ತೇನಿಲ್ಲ ಆಗಲ್ಲ ಕಣ, ಅಪ್ಪು ಕೊಡ ನಾನು ಇರ್ತೀನಿ ಸೀದಾ ಇರು. ಅಯ್ಯೋ ರಾಮ, ಇದೇನು ಅನ್ಕೊಂಡಿದ್ದೆ, ಒಂದು ಚೀಲ ತಂದ್ಬಿಡ್ತಿದ್ನಲ್ಲ. ಅಕ್ಕ ನೀನ್ ಲಾಸ್ಟ್ ಟೈಮ್ ದೊಡ್ಡದಾಗ ತಿಂದಿಲ್ಲ, ಅದಕ್ಕೆ ನಾವೆಲ್ಲ ತಗೊಬಂದ್ವಿ. ಲಾಸ್ಟ್ ಟೈಮ್ ನಾನು ಇಲ್ಲೂ ಆಲ್ರೆಡಿ ಪವರ್ ಬ್ಯಾಂಕ್ ಐತೆ ಕಣ. ನಂದೆ ಇದು ಆಗಲ್ಲ. ಅಯ್ಯೋ ಇಲ್ಲಿ ಹೌದು. ಐದು ವರ್ಷ ನೀನ್ ಮಾಡು ಮಚ್ಚ. ಏಯ್ ಮಾಡಲ್ಲ. ವಿಕ್ಕಿ ಅಂದ್ರೆ ಯಾರು? ಒಂದೇ ಡೈಲಾಗಲ್ಲಿ ಫೇಮಸ್ ಆಗಿದ್ ನಾನು. ಅದೇನೋ ಹೊಸ್ದಾಗಿ ಇನ್ನೊಂದು ಡೈಲಾಗ್ ಮಾಡೋಣ ಕಣ. ದಿಲ್ಲು ಯಾರು? ಒಂದೇ ಡೈಲಾಗಲ್ಲಿ ಫೇಮಸ್ ಆಗಿದ್ ನಾನು. 10K ಹೊಡೆದಿದ್ದು ನಾನು. ಅಲ್ಲ ಪಲಾವ್ ಕೊಡ್ತಾನೆ,
ಮಚ್ಚ ಅಕ್ಕ ಆದ್ರೂ ಕೇಳ್ಬೇಕು ನಿನಗೂ ಕಿಪ್ಪಿ ಕೀರ್ತಿ ಏನು ಎಲ್ಲಾ ಕಡೆ ಹೋಗಿ ಹೋಗಿ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಕರ್ಕೊಂಡು ಇವಾಗ ಎಷ್ಟು ಟೈಮು 9:30 ನಾವು ಬಿಟ್ಟಿದ್ ಮನೆ 11 ಗಂಟೆ ಕರ್ಕೊಂಡ್ ಬಂದವನು ಇರೋ 8 ಕಿಲೋಮೀಟರ್ಗೆ. ನಂದು ಗಾಡಿ ಮಾಡ್ಬೇಡ ದಚ್ಚು ಹಿಂಗ್ ಮಾಡ್ಬೇಡ ದಚ್ಚು. ಗಂಗಕ್ಕನ್ ಪ್ಲಾನ್ ಇಲ್ಲಿಂದ ಅಲ್ಲಿಗೆ ನಡಿಯಕ್ ಆಗಲ್ಲ ಅಂತ ಅನ್ಬಿಟ್ಟು ಜಿಪ್ ಲೈನ್ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಸೌಮ್ಯ ಮಚ್ಚ ಇಲ್ಲಿಂದ ಅಲ್ಲಿ ಗಂಟೆ ಯಾರು ನಡ್ಕೊಂಡು ಹೋಗ್ತಾರೆ? ಜಿಪ್ ಲೈನ್ ಅಲ್ಲಿ ಹೋಗೋಣ ಬಾ. ಗಂಗಕ್ಕನ್ ರಿಯಾಕ್ಷನ್ ಅಂದ್ರೆ ಇದೇ ಗತಿ. ಬನ್ನಿ ಅಲ್ಲಿ ಹೋಗೋಣ. ಮಚ್ಚ ಏನೇನು ಕೊಡ್ತಾರೆ? ನಮ್ ಕ್ರಿಯೇಟರ್ಸ್ ಎಷ್ಟು ಸೋಂಬೇರಿ ಅಂದ್ರೆ ಇಲ್ಲಿಂದ ನಡ್ಕೊಂಡು ಹೋಗೋ ಬರುತ್ತೆ ಅಂತ. ಅಲ್ಲಿಂದ ಗೈಸ್ ನಿಜ ಅಲ್ಲಿಂದ ಹೋಗಿದ್ರೆ ಅಲ್ಲಿಂದ ಹಿಡಿದು ಜಿಪ್ ಲೈನ್ ಅಲ್ಲಿ ಅಲ್ಲಿ ಗಂಟೆ ಹೋಗಿ ಅಲ್ಲ ಮಚ್ಚ ನೀನೇ ಹೇಳಿ ಮಚ್ಚ ನಾವ್ ಅಲ್ಲಿಂದ ಎಷ್ಟು ದಿನ ನಡ್ಕೊಂಡ್ ಬಂದಿದೀವಿ ಹೇಳು. ಅಷ್ಟೊಂದು ಸೋಂಬೇರಿ ಇರಬಾರ್ದು ಕಣ ನನ್ನ ಮಗನ. ಕರ್ಕೊಂಡ್ ಬಂದ್ರಿ ಯಾರು? ಆರಾಮಾಗಿ ಊಟ ಕೊಡ್ತಾರೆ, ಊಟ ಮಾಡ್ರಿ. ಏನಕ್ಕೆ ಅಷ್ಟು ಕಷ್ಟ ಪಡಲ್ವ? ಬರೀ ಊಟ ಮಾತ್ರನಾ? ಎಲ್ಲ ಸಿಗುತ್ತೆ ಬಾ. ಹಾರ್ಸ್ ಐತೆ ಅಲ್ಲಿ, ಹಾರ್ಸ್. ದರ್ಶೋ ನಿನ್ ಫ್ರೆಂಡ್ ಐತ್ ಕಣ ಅಲ್ಲಿ ಕುದುರೆ. ಗಂಗಕ್ಕನ ಅಕ್ಕ ಇದೊಂದ್ಸಲ ಹೇಳು. ಯಾರನ್ನ? ಅವನ್ನೇ ಅವ್ರು ಕುದುರೆಗೆ ಹೋಲ್ಸಿದ್ದು. ಕುದುರೆ ನಿಮ್ಗೆ ಗೊತ್ತಿಲ್ಲ ಬನ್ರಿ. ಸೀನೇ ಇಲ್ಲ ಗೈಸ್. ಆಕ್ಚುಲಿ ನಮಗೂ ಗೊತ್ತಿರ್ಲಿಲ್ಲ. ಆಕ್ಚುಲಿ ರೆಸಾರ್ಟ್ ಓಪನಿಂಗ್ ಇವತ್ತು ಅವ್ರೆ. ನಾವು ಮೋಸ್ಟ್ಲಿ ಯಾವ್ದೋ ಆಗಿರೋದ ಪ್ರಮೋಷನ್ ಕರೀತವ್ರೆ ಅಂತ ಅನ್ಕೊಂಡ್ವಿ. ಬಟ್ ಇವತ್ತೇ ಓಪನಿಂಗ್ ಕರೆದವ್ರು. ಇವಾಗ ಇನ್ನೊಂದು ಗೊತ್ತಾ, ಈ ರೆಸಾರ್ಟ್ ಓಪನಿಂಗ್ ಇವತ್ತು. ನಮ್ಗೆ ಗೊತ್ತಿರ್ಲಿಲ್ಲ. ಮಚ್ಚ ಇವತ್ತು ರೆಸಾರ್ಟ್ ಓಪನಿಂಗು ಹೇಳ್ಬೇಕಾದ್ರೆ ಮುಂಚೆನೆ ನಮ್ಗೆ ಗೊತ್ತಿಲ್ಲ. ನಾರ್ಮಲ್ ಅಂತ ಅನ್ಕೊಂಡ್ ಬಂದ್ವಿ. ಗಂಗಕ್ಕ ನೋಡು, ನಾವ್ ಅಲ್ಲಿಂದ ಬಂದಿದ್ರೆ ಸೀದಾ ಅಲ್ಲೋಗಿ ಇಳಿತಿದ್ವಾ? ಈ ನನ್ ಮಕ್ಳು ಇವ್ರುಗಳು ಸವಾಸ ಮಾಡಿದ್ರೆ ಇಷ್ಟೇ. ಮಚ್ಚ ಯಾರ್ದಲ್ಲ ಪ್ಯಾಂಟ್ ಅದು? ಬಂಗನಪಲ್ಲಿ ಪ್ಯಾಂಟ್. ಸೌಮ್ಯಕ್ಕನ್ ಪ್ಲಾನ್ ಏನಂದ್ರೆ ಅಲ್ಲಿಂದ ತಳ್ಕೊಂಡ್ರೆ ಸೀದಾ ಅಲ್ಲೋಗಿ ಇಳ್ಕತೀನಿ ಅಂತ ಅನ್ಬಿಟ್ಟು ನಡಿಯಕ್ಕಾಗ್ತಲ್ಲ ಸೌಮ್ಯಕ್ಕಗೆ. ಒಂದ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪು ಜೊತೆ ಪ್ರಮೋಷನ್ ಬಂದ್ರೆ ಊಟ ಇರಲ್ಲ, ಟಿಫನ್ ಇರಲ್ಲ, ಬೆಳಗ್ಗೆಯಿಂದ ಸಂಜೆ ಗಂಟೆ ಉಪವಾಸ ಇರ್ಸಿರ್ತಾನೆ. ಅಕ್ಕ ನಿಜ ಹೇಳಕ್ಕ, ಒಂದೊಂದ್ಸರಿ 3 ಟೈಮ್ ಆಗಸ್ಟ್ ಒಂದೇ ಸರಿ ಕೊಡ್ಸಿರ್ತಾನೆ. ಗಂಗಕ್ಕ ನಿಮ್ಮ ಅಭಿಪ್ರಾಯಗಳು ಹೇಳಿ ಅವನ ಬಗ್ಗೆ. ಪ್ರಮೋಷನ್ ಬಂದ್ರೆ ಬೆಳಗ್ಗೆಯಿಂದ ಯಾರ ರೇಂಜಿಗೆ ಉಪವಾಸ ಇರ್ತಾನೆ ಅಂತ ಅನ್ಬಿಟ್ಟು. ಹೌದು, ಇವಾಗ ಇದೀವಲ್ಲ, ಈಗಲೂ ತಿಂದಿಲ್ಲ. ಏನ್ ಗೊತ್ತಾ, ಅಪ್ಪುನ ಅರ್ಥ ಮಾಡ್ಕೊಂಡಿರೋದು ನನ್ ಗಂಡ ಒಬ್ನೇ. ಅವ್ನ್ ಕೊಡ್ಸಲ್ಲ ಅನ್ನೋದು ಗೊತ್ತು, ಅದಕ್ಕೆ ಬೆಳಿಗ್ಗೆ ತಿನ್ನ ಕರ್ಕೊ ಬಂದ್ಬಿಟ್ಟಾರೆ. ಬೆಳಿಗ್ಗೆ ಹೋಗೋಣ ಅಂತ ಇದ್ವಿ, ನನ್ ಮಗ ಎದ್ದಿದ್ ಲೇಟು. ಅರ್ಥ ಮಾಡ್ಕೊಂಡಿಲ್ಲ, ಅನುಭವ. ಅವ್ರು ಯಾರೋ ಪಾಲ್ಸಿ ಅಕ್ಕ ಹೇಳಿ ಇನ್ನೊಂದ್ಸಲ ಏನಾಗ್ಯಾರ? ನಾನಂತೂ ಸಿಕ್ಕಾಕೊಂಡಿದ್ದೀನಿ. ಅವ್ರು ಮೋಸ್ಟ್ಲಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ ಅವರು ಲೈನ್ ಅಲ್ಲಿ. ಸೌಮ್ಯಕ್ಕ ಕ್ರಿಕೆಟ್ ಆಡ್ತೀನಿ ಅಂತ ಬಂದಿದ್ದೆ. ಸೌಮ್ಯಕ್ಕ 6 ನೀನು ಬಂದ್ಬಿಡ. ಇದು ನೆಕ್ಸ್ಟ್ ರೌಂಡ್ಗೆ ಹೆಂಗಿದೆ ಎಕ್ಸ್ಪೀರಿಯನ್ಸು? ಗಂಗಕ್ಕಂಗೆ ಟೇಬಲ್ ಟೆನ್ನಿಸ್ ಏನಾದ್ರು ಗೊತ್ತಿಲ್ಲ, ಶಟಲ್ ಬ್ಯಾಟ್ ಅನ್ಕೊಂಡ್ ಬಂದ್ಬಿಟ್ಟೈತೆ ಅಕ್ಕ. ಏನ್ ಅನ್ಕೊಂಡೆ ಗೊತ್ತಾ, ಈ ಬ್ಯಾಟ್ ನೋಡ್ಬಿಟ್ಟು ಶಟಲ್ ತರ ಹಿಂಗ್ ಆಡೋದು ಅನ್ಕೊಂಡೆ. ಇವ್ನೇನೋ ಪಿಚ್ಚಡಿ ಅಂತಿದ್ದ. ಇನ್ನೊಂದ್ಸಲ ಆಡ್ಬಿಡಪ್ಪ. ನೀನ್ ಆಚ್ ಕೊಡಿಯಪ್ಪ, ನಿನ್ಗೆ ಅಪ್ಪು ಎಕ್ಸ್ಪ್ಲೋರ್ ಅಡ್ವೆಂಚರ್ ಅವ್ರದ್ದು ಟೇಬಲ್ ಟೆನ್ನಿಸ್ನೇ ಒಳ್ಳೆ ಶಟಲ್ ಬ್ಯಾಟ್ ಆಡ್ದಂಗೆ ಆಡ್ತವ್ರೆ.
ಕೌ ಅದೇನ್ ಟೇಬಲ್ ಟೆನ್ನಿಸ್ ರೂಲ್ಸ್ ಆಗೋಗ್ಬಿಡ್ತಾರೆ. ಸರಿ ಬನ್ರಿ ಆಯ್ತು. ಇವಾಗ ಊಟ ಮಾಡಕ್ಕೆ ಏನ್ ರೋಗನ ಗೊತ್ತಿಲ್ಲ ಗೈಸ್. ನಾನು ನಾಷ್ಟನೂ ಮಾಡಿಲ್ಲ ನೀವೆಲ್ಲ ನಾವು ನಾಷ್ಟ ಮಾಡಿಲ್ಲ ಕಣಕ್ಕ. ನೋಡಿ ಜನ ಕೇಳ್ತಾರೆ ನನ್ನನ್ನ ಹೆಂಗೆ ಇರೋ ನಿಮಿಷ ಒಂದ್ ಮಗು ಆದ್ರೆ ಹೆಂಗ್ ಸಣ್ಣ ಅಂತ ನೋಡಿ ಟೈಮ್ ಟು ಟೈಮ್ ತಿನ್ನೋದೇ ಇಲ್ಲ. ಪಾಪು ಆಯ್ತಾ? ಹಾ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ. 7 years ನನ್ ಮಗಂಗೆ. ಹಾ 7 ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್. ಇನ್ನೇನ್ ಹೇಳಿದ್ರೆ ಟೆನ್ನಿಸ್ ಹೋಗ್ಲಾ ಅಂತ. ರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ ಅಕ್ಕ ದೇವ್ರನೆಗ್ಲು ನಂಬಕ್ಕಾಗಲ್ಲ. ಕೂದ್ಲು ಯಾಕೆ ಹಿಂಗ್ ನಿಂತಿದೆ? ಅದು ಮೇಲೆ ಸೈಕಲ್ ಇತ್ತಲ್ಲ ನನ್ನ ಮುಂದೆ ಹಿಂಗೆಲ್ಲ ನಿಂತ್ಕೋಬಾರ್ದು ಕೂದ್ಲು. ನಿಜವಾಗ್ಲೂ ನಿಮ್ಗೆ 7 ವರ್ಷ ಮಗು ಇದಾರೆ ನಂಬಕ್ಕೆ ಆಗಲ್ಲ. ಯಾವ್ದೋ ಒಳ್ಳೆ ಕಾಲೇಜ್ ಹುಡುಗಿ ತರ ಇದೀರಾ. ಹಂಗಿದೀನಲ್ಲ ಸೀಕ್ರೆಟ್. ಅಕ್ಕ ಅಣ್ಣನ್ ಫೋಟೋ ತೋರಿಸಿಲ್ಲ ಮತ್ತೆ. ಅಣ್ಣನ್ನ ಬೇಡ ಈಗ ಮಾಡೋಣ. ಇದೇನೋ ಜೋಕಾಲಲ್ಲಿ ಅಂತೆ. ಭಯ ಏನ್ ಗೊತ್ತಾ, ಅವ್ನು ಯಾರೋ ಜಿಪ್ಲೈನ್ ಹೋಗ್ಬಿಟ್ಟು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಎಲ್ಲಿದ್ದು ಎಲ್ಲರೂ ಕಟ್ಕಿಟ್ ಆಗ್ಬಿಡುತ್ತೋ. ಅದಾದ್ಮೇಲೆ ಅಲ್ಲಿ ಆ ರೌಂಡ್ ಅಲ್ಲಿ ಅದಂತೂ ಅಂಕಲ್ ಪಾಪ ಹೋಯ್ತಾವ್ ನೋಡ್ರಿ. ಅಂಕಲ್ ಇನ್ನೊಂದ್ಸಲಿಗೆ ಗುಲಾಬ್ ಜಾಮೂನ್ ಬರ್ತಾರೆ ನೋಡಿ ಗೈಸ್ ಇವ್ರು ಇವಾಗ. ಓಕೆ ಚೆಕ್ ಮಾಡ್ಕೋ ಕ್ರಾಸ್ ಚೆಕ್ ಮಾಡ್ಕೋ. ಇಲ್ಲಿ 3ಕ್ಕೆ ನಾನು ಗಂಗಕ್ಕ ಸಿದ್ದು. ಈ ನನ್ ಮಗ ಬರಲ್ಲ ಅಂತಾನೆ. ಲೇ ರೆಡಿ ನಾನ್ ಬರಲ್ಲ ಅಪ್ಪ ಅಂತಿದ್ ಅನ್ಸುತ್ತೆ. ಏ ಬಾ ಮಚ್ಚಲ ನೀನ್ ಅದ್ರಲ್ಲಿ ಆಮೇಲೆ ತೋರ್ಸಿವಂತೆ ಇದ್ರಲ್ಲಿ ತೋರ್ಸಿವಂತ ಬಾ ಈಗ. ಗೇಮು ಗೈಸ್ ಏನು ಅಲ್ಲ. ವಂಡರ್ಲಲ್ಲಿ ಅದ್ ಯಾವ್ದೋ ಒಂದ್ ಗೇಮ್ ಬಿಟ್ಟವ್ರಿ. ಅದನ್ನ ಆಡ್ಬಿಟ್ರು ಅಂತೂ ಅದು ಯಾವಾಗ ಅಕ್ಕ ನೀನ್ ಫನ್ ವರ್ಲ್ಡ್ ಬಂದಿಲ್ಲ ಅಲ್ಲ. ಫನ್ ವರ್ಲ್ಡ್ ಅಲ್ಲಿ ಎಷ್ಟೆಲ್ಲ ಸೌಮ್ಯಕ್ಕನ್ ಏನೋ ಇಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಸೌಮ್ಯಕ್ಕನ್ನ. ಹೌದಾ? ಅಯ್ಯೋ ಇವಾಗ ನೆಕ್ಸ್ಟ್ ಟೈಮ್ ಹೋದ್ರೆ ಪ್ರಮೋಷನ್ ನಿನ್ ಮೇಲೋದ್ರೆ ಕೆಳಗ್ ಬರ್ಬಾರ್ದು ಮಚ್ಚ. ಹಂಗೇನಾದ್ರು ಇದ್ರೆ ಕೋಪನ ನಿನ್ ನನ್ ಮೇಲೆ ಏನು ಎಷ್ಟು ಕೋಪ ಅಂತ ಅದಕ್ಕೆ ಹೇಳ್ತಾರೆ. ನಿನ್ ಮೇಲೋದ್ರೆ ಕೆಳಗ್. ಗಂಗಕ್ಕ ಹ್ಯಾಪಿ ಜರ್ನಿ. ಹೇಳ್ಕೊಂತೀರ ಬ್ರೋ ಏನಕ್ಕಿದು ಲೋ ಅಪ್ಪು ಮೇಲೋದ್ ಮೇಲೆ ಲೂಸ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ? ಓಕೆ ಪರ್ಫೆಕ್ಟ್ ಆಲ್ ದಿ ಬೆಸ್ಟ್. ಆಕ್ಚುಲಿ ಗೊತ್ತಿರ್ಲಿಲ್ಲ ಇದು ತೆಗಿತಾರೆ ಅಂತ ಅನ್ಬಿಟ್ಟು ತೆಗೆದ್ಬಿಟ್ರಿ ಇದನ್ನ. ಎಲ್ಲ ಆಡಿದ್ವಿ ಬಟ್ ಈ ರೇಂಜ್ಗೆ ಇರೋದು ದೇವರನೆಗ್ಲು ಗೊತ್ತಿಲ್ಲ. ಮೇಲ್ ಹೋಗೋದೇನೋ ಹೋಗ್ಬಿಟ್ವಿ. ಸಡನ್ ಆಗಿ ಒಂದೇ ಸಲ ತಿಳಿಸ್ಬಿಡ್ತದೆ. ಟಾಟಾ ಬೈ ಬೈ ಅಂತೇಳಿ ಮತ್ತೆ ಬಂದಿಲ್ಲ ಇವತ್ತಿನ ಗಂಗಕ್ಕ ಹೆಂಗಿತ್ತದು? ಭಯ ಆಯ್ತು ಒಂದ್ಸಲ ರಪ್ ಅಂತ ಬಿಡ. ಅಲ್ಲ ಏನ್ ಗೊತ್ತಾ, ನಂಗೆ ಬಂಜಿ ಜಂಪಿಂಗ್ ಆಡ್ಬೇಕಂತ ಐತೆ. ಎಲ್ಲಾದ್ರೂ ಒಳ್ಳೆ ಕಡೆ ಹೈಟ್ ಇರೋ ಕಡೆ. ಗೋವಾಲ್ ಐತೆ. ಗೋವಾಲೇ ಹೈಟ್ ಅಲ್ಲಿ ಇರುತ್ತೆ. ಗೋವಾಲ್ ಇದೆ. ಇನ್ನೊಂದ್ ಯಾವ್ದು ಆಕ್ಚುಲಿ ಇಲ್ಲಿ ಗೇಮ್ಸ್ ಅಂದ್ರೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಅಡ್ವೆಂಚರ್ಸ್ ಎಲ್ಲ. ಬಟ್ ಇದಕ್ಕೆ ಎಷ್ಟು ಎದ್ಕೊಂತೀವಿ. ಇಲ್ಲಿ ಯಾವ್ದೋ ಅಂಕಲ್ ನ ಹರ್ಸಿದಾರೆ. ಬಾ ಮಚ್ಚ ಚಾಲಕನ. ಏನಿಲ್ಲ ಗಂಗಕ್ಕ ಇನ್ನ ಇದ್ರಲ್ಲಿ ಕಳಿಸ್ಬೇಕಂತಿದೀವಿ. ಅಲ್ಲಿ ಊಟ ಅರೇಂಜ್ ಆಗಿಲ್ಲ ಮಚ್ಚ. ಲೋಕಿ ನೀನ್ ಎಲ್ಲ ಮತ್ತೆ ಹೇಳಿ ಈ ಫೇಸ್ ಸರಿ ಅಕ್ಕ ಈ ಕಡೆ ಫೇಸ್ ಅಲ್ಲ ಏನ್ ಫೇಸ್ ಅಂತ ಕೇಳು. ನಿಜವಾಗ್ಲೂ ಸಖತ್ ಕಾಣಿಸ್ತಿದೆ ಇವಾಗ. ಇವ್ನ್ ಕೂದ್ಲು ನೋಡಿ ಗೈಸ್ ಹೆಂಗಿದೆ. ಅದು ಹೆಲ್ಮೆಟ್ ಹಾಕೊಂಡು ಹೋಗಿದ್ನಲ್ಲ ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ರೆ ಮಲಿಕೋಬೇಕು. ಹಿಂಗ್ ನಿಂತ್ಕೊಳ್ಳುತ್ತಾ? ನಿಂತ್ಕೊಂಡೈತಾ ಇಲ್ಲ ಮಲ್ಕೊಂಡೈತಿ. ಗೈಸ್ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಆದ್ರೂ ಈ ನನ್ ಮಗನ್ಗೆ ಕರುಣೆ ಅನ್ನೋದೇ ಇಲ್ವೇನಲ್ಲ ಲವ್ ನಿನಗೆ ಲವ್. ಅಷ್ಟಲ್ಲಿ ಇಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ. ಬ್ಯಾಗಲ್ಲಿ ಇಡು. ನಮ್ ಗಂಗಕ್ಕಂಗೆ ಒಂದು ವಿಡಿಯೋ ಬೇಕು ಅಂತ ಗಂಗಕ್ಕ ಸೌಮ್ಯಕ್ಕ ಪಾಪ ಟಿಫನ್ ಮಾಡಿಲ್ಲ ಅಂತ. ಸೌಮ್ಯಕ್ಕ ಅಲ್ಲ ಗಂಗಕ್ಕ ಮಾಡಿಲ್ಲ. ನೋಡ್ದೆ ರಿಯಾಕ್ಷನ್ ಐತೆ. ತಿನ್ನಪ್ಪ. ಆಕ್ಚುಲಿ ಎಲ್ಲ ನಾನ್ ವೆಜ್ ಇದ್ರೆ ನಮ್ಮ ಬಾಸು. ಯಾವತ್ತು ಯಾಕೆ ಮಚ್ಚ ವೆಜ್ಜು ಅಲ್ಲ ಏನ್
ಏನ್ ಗೊತ್ತಾ, ಅನ್ನದ ಬೆಲೆ ತಿಂದಾಗ ಗೊತ್ತಾಗಲ್ವಂತೆ, ಹಸ್ದಾಗೆ ಅನ್ನದ ಬೆಲೆ ಗೊತ್ತಾಗೋದು. ಇದ್ದಾಗ ಅಯ್ಯೋ ಬೇಡ ಅಂತೀವಿ, ಇವಾಗ ಈಗ ಹಸ್ತಿದೆ ಏನ್ ಕೊಟ್ಟು ತಿನ್ಬಿಡೋಣ ಅಂತ. ಆದ್ರೆ ಈ ಬಿರಿಯಾನಿ ಬಿಟ್ಬಿಟ್ಟೈತೆ, ಏನ್ ಮಾಡೋದು? ಪಾಪ ಇಲ್ಲಿ ಮಚ್ಚ ವೆಜ್ ತಿಂತವನೆ. ಸರಿಯಾಗಿ ಒಂದ್ 10 ಚಪಾತಿ ತಿಂದ, 4 ಸಲ ರೈಸ್ ಹಾಕೊಂಡ್ ಬಂದವನೆ. 4 ಚಪಾತಿ, ಇದು 3ನೇ ಸಲ ರೈಸ್ ಹಾಕಿಸ್ಕೊಂಡ್ ಇಲ್ಲಿ ನೋಡಿ ಇವ್ರ ಬಾಸು ಬರ್ತಾನೆ. ಅಕ್ಕ ಹಪ್ಪು ದರ್ಶಕ್ ಹೇಳ್ಕೊಡು. ಎಲ್ಲಾರ್ಗು ದಾಡಿ ಬಂದಿದೆ, ನಮ್ ದರ್ಶಕ್ ದಾಡಿ ಬಂದಿಲ್ಲ. ಅದಕ್ಕೆ ಬೇಕಂತ ಬರ್ಸ್ಕೋಬಾರ್ದು, ಬರೋ ಟೈಮ್ ಬರ್ತದೆ. ಬರ್ಲೇ ಇಲ್ಲ ಅಂದ್ರೆ ಮದುವೆ ಮಾಡಲ್ಲ ಯಾರು ಯಾರೇ ಆಗ್ಲಿ, ದಾಡಿ ನೋಡಿ ಮದುವೆ ಆಗಲ್ಲ. ಡೀಸೆಂಟ್. ನೀನು ಎಂತ ವರ್ಸ್ಟನ್ ಮಗ ಅಂತಂದ್ರೆ ಬರುದ್ ಬಿಡು ಮಚ್ಚ. ಆಕ್ಚುಲಿ ವರ್ಸ್ಟ್ ಆಗಿರ್ಬೇಕು. ಕಟ್ ಮಾಡ್ತಾ ಇದೀಯ ಈರುಳ್ಳಿನ? ಸೌಮ್ಯಂಗ್ ರಾತ್ರಿಗೆ ಅವಳಿಗೂ ಅವ್ರ ಯಜಮಾನ ಚಿತ್ರಾನ್ನ ಮಾಡ್ತಾರೆ, ಅದಕ್ಕೆ ನೋಡಿ ಚಿತ್ರಾನ್ನಕ್ಕೆ ಈರುಳ್ಳಿ ಕಟ್ ಮಾಡಿದೀವಿ. ಅಕ್ಕ ನಾವು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತೀವಿ ಈರುಳ್ಳಿನ, ಅಷ್ಟು ದೊಡ್ಡ ಕಟ್ ಮಾಡಲ್ಲ. ಆಯ್ತು ತಗೋ, ಇನ್ನು ಚಿಕ್ಕದಾಗಿ ಸಾಕ ಇಷ್ಟು. ಅದಕ್ಕಿಂತ ಚಿಕ್ಕ ಬೇಕು. ನೀನು ಚಿಕ್ಕದಾಗಿ ಕೇಳಬೇಡ, ಬೇಕಾಸಿದ್ದು ಇವನ್ನೇ ಕೊಟ್ಬಿಡ್ತೀನಿ ದರ್ಶನ. ಒಂದ್ ಅಲ್ಲಿ ಮುರ್ದ ಸುಮ್ಮನೆ ತುರಿಯಕ್ಕಾಗಲ್ಲ ಅವ್ನ ಕೈಲಿ. ಅಂತೂ ಊಟ ಅಂತೂ ಆಯ್ತು ಅಕ್ಕ. ಹೋಗೋಣ. ಇಡ್ಬೇಕಾ? ಸೌಮ್ಯಕ್ಕೆ ಅವ್ರ ಹಸ್ಬೆಂಡ್ ಬಂದಿಲ್ಲ, ಆದ್ರೂ ಅಣ್ಣಂಗೆ ಅವ್ರು ಏನ್ ತಿಂದವ್ರೆ ಅಂತ ಕಳಿಸ್ತಾರೆ. ಪಾಪ ಅಣ್ಣ ಮನೇಲಿ ರಸಮ್ಮು ರೈಸ್ ಮಾಡ್ಕೊಂಡ್ ತಿಂತವ್ರೆ. ಹಿಂಗೆಲ್ಲ ಮಾಡ್ತಾರ ಅಕ್ಕ ಅಣ್ಣಂಗೆ. ಬಾ ಅಂತ ನೀರ್ ಬಾಟ್ಲ್ ಎತ್ಕೊಳ್ಳಿ ಇಲ್ಲೇ ಇಟ್ಬಿಡ್ಲ. ಅಕ್ಕ ಎತ್ ಬ್ಯಾಗ್ ಅಕ್ಕ ಪಾಯಸನ ಪಾಯಸ ಹಾಕೊಂಡ್ ಬಂದ್ಬಿಟ್ಟಿದೀನಿ, ಇಲ್ಲೇ ಇರ್ಲಿ. ಬಾಟ್ಲ್ ಇದ್ರು ಇನ್ನೊಂದ್ ಮಗ ಇನ್ನೊಂದ್ ಮಚ್ಚ ಏನಕ್ಕ ಬಾಟ್ಲು ಇದೇ ತರ ಇದ್ರೆ ನೀನು. ಅಯ್ಯೋ ವಿಡಿಯೋ ಅದ್ರಲ್ಲೂ. ಅಪ್ಪ ನೀನೊಂದ್ಸತಿ ತಿನ್ನು ಬಾರ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಗೋಡಂಬಿ ಏ ತಿನ್ನು, ಮದ್ವೆ ವಯಸ್ಸಲೇ ಎಲ್ಲ ಜಾಸ್ತಿ ಆಯ್ತದೆ. ಶಕ್ತಿ ಬರುತ್ತೆ. ಅಪ್ಪು ಏನಂದಲ್ಲ ಏನಿಲ್ಲ ಗುರು. ಏನ್ ಹೇಳಿದೆ ಅಪ್ಪುಗೆ? ಒಂದ್ ಹೆಜ್ಜೆ ಮುಂದಕ್ಕಿಟ್ರೆ ಡವಾಣೆ ಅಂದೆ ನೋಡ್ರಿ. ಆದ್ರೂ ಮಗ ನೀನ್ ಈ ರೇಂಜಿಗೆ ಬತ್ತಿ ಅಂತ ಗೊತ್ತಿರಲಿಲ್ಲ ಕಣಲು. ಅಕ್ಕ ಇವನ್ ಇಲ್ಲಿ ಬಂದಲ್ಲ, ನಿಮ್ಗೆ ಅಂತಾನೆ ಒಂದ್ ಸ್ಪೂನ್ ಇಕ್ಕಿದೀನಿ. ಮಚ್ಚ ತಿಂದ್ರೆ ಅದೇನೋ ಜಾಸ್ತಿ ಆಗುತ್ತಂತೆ ಬಾರೋ. ಅಪ್ಪು ನಾನು ಹೇಳೋರ್ಗು ನೀನ್ ಹೆಜ್ಜೆ ಕದ್ದಿಲ್ಲ. ಬರೋದಂಗೆ ಎಲ್ಲೋ ತೆಗ್ದಿದೀನಿ, ಇವಾಗ ನೋಡಿ. ಆಯ್ತು ಅಕ್ಕ ಇದೇನು ಈ ತರ ಏನ್ ಗೊತ್ತಾ, ಇವಾಗ ನೆಂದಿದ್ರು ಒಣಗೋಗಿರೋದು ಸೌಮ್ಯ. ಇಲ್ಲ ಅಕ್ಕ ಫನ್ ಅನ್ಕೊಂಡ್ಬಿಟ್ಟೈತೆ. ಗೈಸ್ ಆಕ್ಚುಲಿ ಅಡ್ವೆಂಚರ್ ಏನೋ ಚೆನ್ನಾಗಿದೆ, ಬಟ್ ಲಾಸ್ಟಲ್ಲಿ ನಾವೊಂದು ಜಿಪ್ ಲೈನ್ ಒಂದು ಆಡಿಲ್ಲ ಅಷ್ಟೇ ಅಲ್ಲಿ. ಗೈಸ್ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಸೆಂಟ್ರಾಗಲ್ಲಿ ಡ್ಯಾನ್ಸ್ ಗೆನ್ಸರ್. ಆ್ಯಕ್ಚುಲಿ ಬ್ಲಾಗಲ್ಲಿ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟ್ ಟೈಮ್ ಸಿದ್ದು ಡ್ಯಾನ್ಸ್ ಆಡಿದ್ದಾನೆ. ಹೆಂಗಿತ್ತು ಮಚ್ಚ ಡ್ಯಾನ್ಸು? ಎಲ್ಲ ಕಡೆಯಿಂದ ನೀರು ಇಳಿತಿದೆ. ಓಕೆ ಗೈಸ್, ಇವಾಗ ಅಲ್ಲೊಂದು ಸ್ಕೇಟಿಂಗ್ ಬಂದಿದೆ, ಅದನ್ನು ನೋಡಿಕೊಂಡು ಮನೆಗಳಿಗೆ ಹೋಗ್ಲೇಬೇಕು ಇವತ್ತು. ಇಲ್ಲ ನಮ್ಮ ಮನೇಲಿ ನಮ್ಮನ್ನ ಕೊಲೆ ಮಾಡಿಸ್ತಾರೆ. ಇವಾಗಲೂ ಕೈ ಕಾಲೆಲ್ಲ ಹೆವಿ ನೋತೈತೆ, ಆದರೆ ಈ ನನ್ನ ಮಗ ದರ್ಶಲ್ ನೋಡಿ ಫುಲ್ ಟೈರ್ಡ್. ಏನಕ್ಕಂದ್ರೆ ಇಲ್ಲಿಂದ ಅಲ್ಲಿಗೆ ನಡಿಯೋಕೆ ಹೋಗಲ್ಲ ಅಂತ ರೀಸನ್ಗೆ ಸಿಪ್ಲೈನಲ್ಲಿ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಸಿದ್ದು ದರ್ಶು ಮತ್ತು ಅಪ್ಪು ಬರೋದು ಡೌಟು. ಅಂದ್ರೆ ಹೋಗೋಣ, ಮೇಲೆ ಹೆಂಗಿರುತ್ತೆ ನೋಡೋಣ. ಮಚ್ಚದೇನೋ ಹಿಂಗೈತೆ, ಆದ್ರೆ ಕಾಲಿಲ್ಲ ಅಲ್ಲಾಡ್ತಿದ್ದೀನಿ ನಾನು ಆಗಲೇ. ಸೋಟ್ ವ್ಯೂ ಈ ಥರ ಇದೆ.
ಹೋಗ್ತೀಯಲ್ವ? ನಾನು ಹೋಯ್ತೀನಿ ಹತ್ಕೊಂಡು ಹೋಯ್ತೀನಂತ ಇವಾಗ ಹೌದಾ? ಸ್ಟಾಪ್ ಮಾಡಿದ್ಯಾ? ಬುಕಿಂಗ್ ಕನ್ಫರ್ಮ್ ಇರೋಣ, ನಾನು ಬೆಳಗ್ಗೆ ಇದು ಮಾಡ್ತೀನಿ. ಸತ್ತಾಗ್ಬಿಡ ಗೈಸ್. ಅಂತೂ ಇದ್ರಲ್ಲಿ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು. ಸ್ಟಕ್ಕಾದಣ್ಣ ಹೆಂಗೋ ಕರ್ಕೊಂಬಂದ್ರು. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗೋಣ ಬನ್ನಿ guys. ಅಪ್ಪ ವ್ಯೂ ಮಸ್ತ್ ಆಯ್ತು. ಅಲ್ಲ ಗೈಸ್ ಇಲ್ಲಿಂದ ಬಿದ್ರೆ ಏನಾಗ್ಬೋದು ಗೈಸ್? ನೀನ್ ತಿಥಿ ಮಾಡ್ತಾರೆ. ಸೌಮ್ಯಕ್ಕ ಮತ್ತೆ ಗಂಗಕ್ಕ ಆಡೋಗವ್ರೆ. ಖುಷಿ ಅಲ್ವಾ ಗಂಗಕ್ಕ ನಿಂಗೆ? ಇದು ಆಕ್ಚುಲಿ ಇಲ್ಲಿ ರೆಸಾರ್ಟ್ಗೆ ಬಂದಾಗ ಇನ್ನೂ ಇಬ್ರು ಜಾಯ್ನ್ ಆದ್ರು ನಮ್ಗೆ ಇವರಂತ. ಹಾ ಕಡನದು ಯಾರೇ ಈ ಸಲ ಹೋಯ್ತೀನಿ. ಅಕ್ಕನ್ ಯಾರು ಏನ್ ಕಿತ್ಕೊಂತಾರೆ, ನಮ್ಮನ್ನ ಇದ್ರ ನೆಮ್ಮದಿಯಾಗಿರ್ಬೇಕು. ನಮ್ ಪ್ರಕಾರ ನಾವೆಲ್ಲ ಗಲ್ಲಿಲ್ಲ ಆಡೋದು. ಅಕ್ಕ ಬಂದ್ಬಿಟ್ಟು ಇಲ್ಲ ನೋಡಿ ಇವನೊಬ್ಬ, ಇವನ್ ಗಲ್ಲಿಲ್ಲ ಆಡೋನು ಇವನು. ಇವನ ಲೋ ಅಪ್ಪು, ಇವನ್ನೇ ಔಟ್ ಮಾಡಿದೀನಿ, ಇವ್ರನ್ನ ಔಟ್ ಮಾಡಕ್ಕಾಗಲ್ವಾ? ಇವ್ರ ತಗೊಳಕಾಯ್ತು. ಅಕ್ಕ ಕರೆಕ್ಟಾಗಿ ಹೇಳ್ಸ. ಗೈಸ್ ಇಲ್ಲಿ ಪ್ರಮೋಷನ್ ವಿಡಿಯೋ ಮಾಡ್ರಿ ಅಂದ್ರೆ ಅಕ್ಕ ಬಂದ್ಬಿಟ್ಟು ಮೇಕಪ್ ಮಾಡ್ಕೊತಾರೆ. ಗೈಸ್ ಅದು ಯಾವ್ದೋ ಇವರು ಸರಿ ಇಲ್ಲ ಕಣಪ್ಪ ಟೀಮ್ ಇದು. ಎಲ್ಲ ಇದು ಮಾಡ್ತಾನೆ ಗುರು ಇವರು. ರಾಂಗ್ ಆಗಿ ಇವ್ನಿಗೆ 2 ವರ್ಷ ಚೆನ್ನೈ ಹಾಯ್ ಗಾಯ್ಸ್, ಇವಾಗ ಎಲ್ಲಿದ್ದೀವಿ ಗೊತ್ತಾ? ನಾವು ರೆಸಾರ್ಟ್ ಪ್ರಮೋಷನ್ ಮುಗಿಸ್ಕೊಂಡು ಐ ಮ್ಯಾಜಿಕ್ ಅಂತ ಎಲ್ಲರೂ ನೋಡಿರ್ತೀರಾ ಅವ್ರನ್ನ ತೋರಿಸಿ ಆಯ್ತು. ಅವ್ರನ್ನ ಅಲ್ಲಿದ್ದಾರೆ ನೋಡಿ, ಇಲ್ಲಿದ್ದಾರೆ ನೋಡಿ. ವಿನಯ್ ಅವರು ಗಂಡ ಹೆಂಡತಿ ಸೇರಿ ಹೊಸದಾಗಿ ಮುಂಚೆ ಮಾಡ್ತಿದ್ರು, ಅದ್ರ ಮೇಲೆ ಇನ್ನೊಂದು ಹೊಸದಾಗಿ ಓಪನ್ ಮಾಡಿದ್ದಾರೆ ಹೋಟೆಲ್. ಸೊ ಆ ಒಂದು ಓಪನ್ ಬಂದಿದ್ದೀವಿ. ಇದು ಏನು ಇರಿಟೇಷನ್, ಇವನ್ನ ಶೂಟ್ ಮಾಡ್ಬೇಕು. ಓಪನಿಂಗ್ ಇರೋ ಒಂದ್ ನಿಮಿಷ ಈಗ ಅಲ್ಲೋಯ್ತು. ಇಲ್ದಿದ್ರೆ ಹೇಳಿ ಇವಾಗ ಆಯ್ತು. ಲೊಕೇಶನ್ ಲೊಕೇಶನ್ ಬಂದು ಬನಶಂಕರಿ BDA ಕಾಂಪ್ಲೆಕ್ಸ್ ಅಲ್ಲಿ. ಸೊ ಫುಡ್ ಎಲ್ಲ ಸಖತ್ತಾಗಿರುತ್ತೆ. ಬಂದು ಒಂದ್ಸಲ ನಮೋ ಕೆಫೆ ಅಂತ ಹೋಟೆಲ್ ನೇಮು, ಬಂದು ಒಂದ್ಸಲ ಟೇಸ್ಟ್ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಇವರೇ ಇವ್ರು ಇರಲ್ಲ, ಇವ್ರನ್ನ ನೋಡ್ಬೇಕು ಅಂತೆಲ್ಲ ಬರ್ಬೇಡಿ. ಅವ್ರ ಹಸ್ಬೆಂಡ್ ಇರ್ತಾರೆ. ಮತ್ತೆ ಹಸ್ಬೆಂಡ್ ನೋಡಕ್ಕೂ ಬರ್ಬೇಡಿ, ಹೋಟ್ಲಿಗೆ ಬನ್ನಿ. ಇವ್ರನ್ನ ನೋಡ್ಬೇಕಂದ್ರೆ ಬನ್ನಿ, ಇವ್ರನ್ನ ನೋಡ್ಬೇಕಂದ್ರೆ ಬನ್ನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್, ಫುಲ್ ಅಡುಗೆ ಮಾಡ್ಕೊಂಡೆ ಫೇಮಸ್ ಆಗಿದ್ದಾರೆ. ಸೊ ಬನ್ನಿ, ಅವ್ರ ಸಪೋರ್ಟ್ ಮಾಡಿ. ಆಕ್ಚುಲಿ ಇವಾಗ ವಿವೇಕಾನಂದ ಆಡಾಗಿದ್ದಾರೆ. ಯಾರು ಇಲ್ಲಿದವ್ರು ನೋಡಿ, ಇವರವರ ಪತಿ ದೇವರು ಅಲ್ವಾ ಅಕ್ಕ?
ವ್ಲಾಗ್ ಕಂಪ್ಲೀಟ್ ನಾನೇ ಮಾಡಿದ್ದೀನಿ ಲೋಕಿ ವ್ಲಾಗ್ನ. ಈಗ ಎಷ್ಟನೇ ವ್ಲಾಗು? 3ನೇದ 4ನೇದ ಅನ್ಸುತ್ತೆ. ನನಗಿಂತ ಒಂದು ಸ್ವಲ್ಪ ಗ್ರೇಟು. 3ನೇದು 4ನೇದು ಅಂತ ನಾನೇ ಒಂದು ವಿಡಿಯೋಗೆ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ. ಸೊ ನಮ್ಮ ಎಂಜಾಯ್ಮೆಂಟು, ನೀನು ಬಾ ಬರ್ತೀನಿ. ನಮ್ಮ ಎಂಜಾಯ್ಮೆಂಟು ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ದಿನ ಹೆಂಗೆ ಕಳೀತು ಗೊತ್ತಾಗಲಿಲ್ಲ. ನಮ್ಮ ಮೇಕಪ್ ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ನನ್ನ ಇನ್ನೊಂದ್ಸರಿ ರೀಮೇಕಪ್ ಮಾಡಿ. ನಿನ್ ಮೇಕಪ್ ಹಾಕೊಂಡಿದ್ದೆ, ನನ್ನ ಹತ್ರ ಐತೆ ವಿಡಿಯೋ ನೀನು ಹಾಕೊಂಡಿರೋದು, ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಲಿಪ್ಸ್ಟಿಕ್ ಒಂದು ಹಾಕೊಂಡೆ, ಹುಡುಗರ ಪ್ರಕಾರ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಹೌದು ನಮ್ಗೆ ಅದು ಮೇಕಪ್. ಸೊ ಎಂಜಾಯ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನನಗಂತೂ ಇವತ್ತು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆದರು, ಪರಿಚಯ ಇದ್ರು ಇವತ್ತು ಸಿಕ್ಕಾಪಟ್ಟೆ ಎಲ್ಲರೂ ಕ್ಲೋಸ್ ಆದರು. ನೆಕ್ಸ್ಟು ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಲೋಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಿಂಗ್ ಮಾಡ್ಬೇಡ ದಚ್ಚು, ಹಿಂಗ್ ಮಾಡ್ಬೇಡ ದಚ್ಚು.